ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಬಿಜೆಪಿ ಅಚ್ಚರಿಗಳನ್ನು ಕೊಡೋದರಲ್ಲಿ ಎತ್ತಿದ ಕೈ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದೆ. ಬಿಜೆಪಿಯಲ್ಲಿ ಇದ್ದಂತಹ $1,000,000 ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಹಾಗಾದರೆ ಗೆಳೆಯರೆ, ಇಷ್ಟು ದಿನ ಕೇಳಿ ಬರ್ತಾ ಇದ್ದಂತಹ ಘಟಾನುಘಟಿಗಳ ಹೆಸರುಗಳನ್ನು ಎಲ್ಲರನ್ನೂ ಬಿಟ್ಟು ನಿತಿನ್ ನಬೀನ್ ಅನ್ನುವಂತಹ ಇವರನ್ನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಘೋಷಣೆ ಮಾಡಿದ್ಯಾಕೆ ಮತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗೋದಕ್ಕೆ ಇವರ ಅರ್ಹತೆ ಏನು ಮತ್ತು ಇವರು ಯಾವ ರಾಜ್ಯದ ರಾಜಕಾರಣಿ ಮತ್ತು ಇವರು ಹಿನ್ನೆಲೆ ಏನು, ಇವರ ಹಿನ್ನೆಲೆ ಹೇಗಿತ್ತು ಮತ್ತು ಇವರು ಯಾವೆಲ್ಲ ರೀತಿಯಾಗಿ ಹೆಸರು ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅರ್ಥಾತ್ ನಿತಿನ್ ನಬೀನ್ ಅವರ ಹಿನ್ನೆಲೆ ಏನು, ಯಾರಿವರು, ಇವರನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಗೆಳೆಯರೆ, 2024ರ ಲೋಕಸಭಾ ಚುನಾವಣೆಯ ಬಳಿಕ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ರಾಜ್ಯದ ಬಿಜೆಪಿ ನಾಯಕರಲ್ಲಿ ಇದ್ದಂತಹ ಒಂದೇ ಒಂದು $1,000,000 ಪ್ರಶ್ನೆ ಏನು ಅಂದರೆ, ಜಯಪ್ರಕಾಶ್ ನಡ್ಡಾ ಅಂದರೆ JP ನಡ್ಡಾ ಅವರ ಅಧಿಕಾರದ ಅವಧಿ ಮುಗಿದು ಹೋಗಿದೆ, ಆದರೂ ಕೂಡ ನೂತನ ರಾಷ್ಟ್ರಾಧ್ಯಕ್ಷರ ಆಯ್ಕೆಯಾಗಿಲ್ಲ. ಹಾಗಾದರೆ ನೂತನ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಗೊಂದಲ ಇತ್ತು. ಹಲವಾರು ಹೆಸರುಗಳು ಕೇಳಿಬಂದವು. ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಕೇಳಿಬಂತು, ಧರ್ಮೇಂದ್ರ ಪ್ರಧಾನ್ ಅವರ ಹೆಸರು ಕೇಳಿಬಂತು, ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಕೇಳಿಬಂತು, ಅನುರಾಗ್ ಠಾಕೂರ್ ಅವರ ಹೆಸರು ಕೂಡ ಕೇಳಿಬಂತು. ಆದರೆ ಇದೆಲ್ಲವನ್ನ ಬದಿಗೆ ಸರಿಸಿ ಅಚ್ಚರಿ ಎಂಬಂತೆ ನಿತಿನ್ ನಬೀನ್ ಅವರನ್ನು ರಾಷ್ಟ್ರೀಯ ಕಾರ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಗೆಳೆಯರೆ, ಬಿಜೆಪಿ 2009ರಿಂದ ಹೊಸ ಒಂದು ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬರ್ತಾ ಇದೆ. ಏನು ಆ ಹೊಸ ಸಂಪ್ರದಾಯ ಅಂತ ಕೇಳಿದ್ರೆ, ಯಾರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರಲ್ಲ, ಮೊದಲು ಅವರನ್ನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಆ ನಂತರ ಅವರು ಎಲ್ಲದಕ್ಕೂ ಫಿಟ್ ಅಂತ ಗೊತ್ತಾದ ಮೇಲೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಈ ಹಿಂದೆ ನಿತಿನ್ ಗಡ್ಕರಿ ಅವರ ವಿಚಾರದಲ್ಲಿಯೂ ಕೂಡ ಇದಾಗಿತ್ತು. ಅದಾದ ಮೇಲೆ ಬಂದಂತಹ JP ನಡ್ಡಾ ಅವರ ವಿಚಾರದಲ್ಲಿಯೂ ಕೂಡ ಇದೇ ತರಹ ಆಗಿತ್ತು. ಈಗ ನಿತಿನ್ ನಬೀನ್ ಅವರ ವಿಚಾರದಲ್ಲಿಯೂ ಕೂಡ ಇದೇ ತರಹ ಆಗಿದೆ. ಬಿಜೆಪಿಯ ನೂತನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಅಂತ ನಿತಿನ್ ನಬೀನ್ ಈಗ ಆಯ್ಕೆಯಾಗಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಪಂಚರಾಜ್ಯಗಳ ಚುನಾವಣೆಯ ಬಳಿಕ ನಿತಿನ್ ನಬೀನ್ ಅವರನ್ನು ಪೂರ್ಣ ಪ್ರಮಾಣದ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಘೋಷಣೆ ಮಾಡಲಾಗುತ್ತೆ. ಹಾಗಾದರೆ ಗೆಳೆಯರೆ, ನಿತಿನ್ ನಬೀನ್ ಅವರನ್ನು ಆಯ್ಕೆ ಮಾಡಿದ್ಯಾಕೆ ಮತ್ತು ಘಟಾನುಘಟಿಗಳ ಹೆಸರು ಕೇಳಿ ಬರ್ತಾ ಇತ್ತು. ಇವರೆಲ್ಲರ ಮಧ್ಯ ಈ ನಿತಿನ್ ನಬೀನ್ ಯಾರು, ಏನು ಅಂದರೆ ಇವರಿಗೆ ಹೆಚ್ಚು ಫೇಸ್ ಇಲ್ಲ, ಮಾಸ್ ಲೀಡರ್ ಅಲ್ಲ ಮತ್ತು ಇವರು ಯಾರು ಅಂತ ಅನೇಕ ರಾಜ್ಯಗಳಿಗೆ ಗೊತ್ತೇ ಇಲ್ಲ. ಅದರಲ್ಲೂ ದಕ್ಷಿಣದ ರಾಜ್ಯಗಳಿಗೆ ನಿತಿನ್ ನಬೀನ್ ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ಕರ್ನಾಟಕದ ಬಹುತೇಕರಿಗೂ ಕೂಡ ನಿತಿನ್ ನಬೀನ್ ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ಇಂಥವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ಯಾಕೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನಿತಿನ್ ನಬೀನ್ ಯಾರು, ಅವರ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋಣ. ಗೆಳೆಯರೆ, ನಿತಿನ್ ನಬೀನ್ ಬಿಹಾರ ಮೂಲದ ರಾಜಕಾರಣಿ. ಸದ್ಯ ಅವರು ರೋಡ್ ಕನ್ಸ್ಟ್ರಕ್ಷನ್ ಮಿನಿಸ್ಟರ್ ಆಗಿ ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ. RSS ಮತ್ತು ABVP ಹಿನ್ನೆಲೆಯಿಂದ ಬಂದಂಥವರು 5 ಬಾರಿ MLA ಆಗಿ ಆಯ್ಕೆಯಾಗಿದ್ದಾರೆ. ಇಂತಹ ನಿತಿನ್ ನಬೀನ್ ಅವರನ್ನು ಬಿಜೆಪಿ ಈಗ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದೆ. ಮುಂದೆ ಅವರನ್ನೇ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿಯೂ ಕೂಡ ಮಾಡುತ್ತೆ. ಗೆಳೆಯರೆ, ಇಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಬರಬಹುದು, ಬಿಹಾರದಿಂದ ಯಾಕೆ ಆಯ್ಕೆ ಮಾಡಲಾಗಿದೆ? ಆಲ್ರೆಡಿ ಬಿಹಾರದ ಎಲೆಕ್ಷನ್ ಕೂಡ ಮುಕ್ತಾಯವಾಗಿದೆ. ಅಲ್ಲಿ ಬಿಜೆಪಿಯ ಫೇವರ್ ಆಗಿ ಅಲ್ಲಿನ ಜನರು ಮತವನ್ನು ಹಾಕಿದ್ದಾರೆ. ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವರ ಒಂದು ಏನದು ಅಲಯನ್ಸ್ಗೆ ಮತ್ತೆ ಅಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹೀಗಿರಬೇಕಾದರೆ ಯಾಕೆ ನಿತಿನ್ ನಬೀನ್ ಅವರನ್ನು ಆಯ್ಕೆ ಮಾಡಲಾಯಿತು? 2029ರವರೆಗೂ ಬಿಜೆಪಿಗೆ ಬಿಹಾರದಲ್ಲಿ ಏನೂ ಕೆಲಸ ಇಲ್ಲ. ಪಶ್ಚಿಮ ಬಂಗಾಳದಲ್ಲಾದರೆ ಎಲೆಕ್ಷನ್ ಇದೆ, ತಮಿಳುನಾಡಿನಲ್ಲಿ ಎಲೆಕ್ಷನ್ ಇದೆ, ಕೇರಳದಲ್ಲಿ ಎಲೆಕ್ಷನ್ ಇದೆ, ಪುದುಚೇರಿಯಲ್ಲಿ ಎಲೆಕ್ಷನ್ ಇದೆ ಮತ್ತು ಅಸ್ಸಾಂನಲ್ಲಿ ಎಲೆಕ್ಷನ್ ಇದೆ. ಸೊ ಹೀಗಿರಬೇಕಾದರೆ ಅಲ್ಲಿ ಎಲೆಕ್ಷನ್ನೂ ಇಲ್ಲ, ಏನೂ ಇಲ್ಲ. 2029ರವರೆಗೂ ಬಿಹಾರದಲ್ಲಿ ಬಿಜೆಪಿಗೆ ಯಾವುದೇ ರೀತಿಯಾಗಿರುವಂತಹ ಕೆಲಸವೂ ಇಲ್ಲ. ಹಾಗಿರಬೇಕಾದರೆ ಬಿಹಾರದವರಿಗೆ ಯಾಕೆ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನವನ್ನು ಕೊಡೋದಕ್ಕೆ ಹೊರಟಿದೆ ಬಿಜೆಪಿ? ಇದರ ಹಿಂದಿನ ಲೆಕ್ಕಾಚಾರ ಏನು? ಇವರನ್ನು ಆಯ್ಕೆ ಮಾಡಿದ್ದು ಬಿಜೆಪಿಯ ಟಾಪ್ ಲೀಡರ್ಗಳ ಅಥವಾ RSS ಅಂತ ಎಲ್ಲವನ್ನು ನೋಡ್ತಾ ಹೋಗೋಣ. ಗೆಳೆಯರೆ, ಇಲ್ಲಿ ಬಿಜೆಪಿಯ ಲೆಕ್ಕಾಚಾರ ತುಂಬ ಸಿಂಪಲ್ ಆಗಿದೆ. ಏನು ಅಂದರೆ, ಬಿಜೆಪಿಯ
ಬಿಜೆಪಿಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಗುಲಾಮಗಿರಿಯ ಸಂತತಿ ಇಲ್ಲ. ನಾವು ಇಲ್ಲಿ ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತನಿಗೂ ಕೂಡ ನಾವು ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಡ್ತೀವಿ. ಪಕ್ಷಕ್ಕೆ ಅವರು ನಿಷ್ಠೆಯಿಂದ ಇದ್ದು ಪಕ್ಷಕ್ಕೆ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ಅವರಿಗೆ ಯಾವ ಸಮಯದಲ್ಲಿ ಯಾವ ಒಂದು ಸೂಕ್ತವಾದಂತಹ ಸ್ಥಾನಮಾನ ಸಿಗಬೇಕೋ ಅದೆಲ್ಲವನ್ನೂ ಕೂಡ ನಮ್ಮ ಪಕ್ಷ ಕೊಡುತ್ತೆ ಅಂತ ಹೇಳೋದರ ಮೂಲ ಉದ್ದೇಶವೇ ನಿತಿನ್ ನಬೀನ್ ಅವರನ್ನು ಆಯ್ಕೆ ಮಾಡಿದ್ದು. ಬಹುಶಃ ಗೆಳೆಯರೆ, ನಿತಿನ್ ನಬೀನ್ ಯಾರು ಅಂತ ಕರ್ನಾಟಕದವರಿಗೆ ಮತ್ತು ದಕ್ಷಿಣದ ರಾಜ್ಯಗಳಿಗೆ ಗೊತ್ತೇ ಇಲ್ಲ. ಉತ್ತರ ಭಾರತದಲ್ಲಿ ಬಿಹಾರದಲ್ಲಿ ಅವರು ಫೇಮಸ್ ಆಗಿರ್ಬೋದು ಮತ್ತು ಅದರ ಅಕ್ಕಪಕ್ಕ ರಾಜ್ಯಗಳಿಗೆ ಅವರು ಗೊತ್ತಿರ್ಬೋದು. ಆದರೆ ದಕ್ಷಿಣದ ರಾಜ್ಯಗಳಿಗೆ ಅವರು ಯಾರು ಅಂತ ಕೂಡ ಗೊತ್ತಿಲ್ಲ. ಅಂಥವರಿಗೆ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನವನ್ನು ಕೊಡುತ್ತೆ ಬಿಜೆಪಿ. ಅಂದರೆ ಬಿಜೆಪಿ ಪಕ್ಷ ಎಷ್ಟು ಪಾರದರ್ಶಕವಾಗಿದೆ ಅನ್ನೋದನ್ನು ಜನತೆಗೆ ತೋರಿಸಿದ ಹಾಗೆ ಆಗತ್ತೆ. ಹಾಗಾಗಿಯೇ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ದು. ಗೆಳೆಯರೆ, ಇನ್ನು ಈ ಒಂದು ಆಯ್ಕೆ ಬಿಜೆಪಿಯದ್ದು ಮತ್ತು RSS ತದ್ದ ಅಂತ ಕೇಳೋದಾದರೆ, ಗೆಳೆಯರೆ, ಈ ಆಯ್ಕೆಯಲ್ಲಿ ಬಿಜೆಪಿ ಮತ್ತು RSS ಇಬ್ಬರ ಸಹಮತವೂ ಕೂಡ ಇದೆ. ಬಿಜೆಪಿ ಮತ್ತು RSS ಇಬ್ಬರೂ ಕೂಡ ಸಹಮತದಿಂದ ಒಪ್ಪಿಕೊಂಡು ನಿತಿನ್ ನಬೀನ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಗೆಳೆಯರೆ, ಇಷ್ಟು ದಿನ ಬಿಜೆಪಿ ಮತ್ತು RSSನ ನಡುವೆ ಒಂದು ತಿಕ್ಕಾಟ ಇತ್ತು ರಾಷ್ಟ್ರೀಯ ಅಧ್ಯಕ್ಷರ ವಿಚಾರದಲ್ಲಿ. ಏನು ಅಂದರೆ, ಬಿಜೆಪಿಗೆ ಇದ್ದಿದ್ದು ಧರ್ಮೇಂದ್ರ ಪ್ರಧಾನ್ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಇತ್ತು. ಆದರೆ RSS ಅದಕ್ಕೆ ಒಪ್ಪಿರಲಿಲ್ಲ. ಆನಂತರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಕೂಡ ಕೇಳಿಬಂತು. ಕೇಂದ್ರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಕೇಳಿಬಂತು. ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸ್ವತಃ ತಾವೇ ಒಪ್ಪಲಿಲ್ಲ. ನನಗೆ ಬೇಡ, ಈ ತಲೆನೋವೇ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಚೌಹಾಣ್ ಅವರು ಬಂದಿದ್ದರು. ಆನಂತರದಲ್ಲಿ ಅನುರಾಗ್ ಠಾಕೂರ್ ಹೆಸರು ಕೇಳಿಬಂತು. ಅನುರಾಗ್ ಠಾಕೂರನ್ನು RSS ಒಪ್ಪಿಕೊಳ್ತು ಕೂಡ. ಆದರೆ ಬಿಜೆಪಿ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ, ಬಿಜೆಪಿಯ ಕೆಲ ನಾಯಕರು. ಹಾಗೆಯೇ ಒಂದಷ್ಟು ಗೊಂದಲಗಳು ಅವೆಲ್ಲವೂ ಕೂಡ ಇದ್ವು. ಈಗ ಆ ಎಲ್ಲ ಗೊಂದಲಗಳನ್ನು ಕ್ಲಿಯರ್ ಮಾಡಿಕೊಂಡು ನಿತಿನ್ ನಬೀನ್ ಅವರನ್ನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದಾದ ಬಳಿಕ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿಯೂ ಕೂಡ ಬಿಜೆಪಿ ಮಾಡುತ್ತೆ. ಗೆಳೆಯರೆ, ಇದರ ಹಿನ್ನೆಲೆಯಲ್ಲಿ ಇನ್ನೊಂದು ಲಾಜಿಕ್ ಕೂಡ ಇದೆ ಮತ್ತು ಇನ್ನೊಂದು ವಾದವೂ ಕೂಡ ಇದೆ ಇವರನ್ನು ಆಯ್ಕೆ ಮಾಡಿದ್ದ ವಿಚಾರದಲ್ಲಿ. ಯಾಕೆಂದರೆ ಗೆಳೆಯರೆ, ಈಗ ಬಿಜೆಪಿಯಲ್ಲಿ ಜನರೇಷನ್ ಶಿಫ್ಟ್ ಆಗ್ತಾ ಇದೆ. 2029 ಚುನಾವಣೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗತ್ತೆ ಅನ್ನೋದು ಕೂಡ ಡೌಟ್ ಇದೆ ಬಹಳಷ್ಟು ಜನರಿಗೆ. ಯಾಕೆಂದರೆ ನರೇಂದ್ರ ಮೋದಿ ಅವರಿಗೆ 75 ವರ್ಷ ತುಂಬಿದೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಅವರು ಬೇರೆಯವರಿಗೆ ದಾರಿಯನ್ನು ಮಾಡಿಕೊಡ್ತಾರೆ. ಮೋದಿಯ ಉತ್ತರಾಧಿಕಾರಿಯನ್ನು ಈಗ ಹುಡುಕ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಯುವ ನಾಯಕರಿಗೆ ಮಣೆಯನ್ನು ಹಾಕಿದೆ ಬಿಜೆಪಿ. ಅವರಿಗೆ ಈಗ ಕೇವಲ 44 ವರ್ಷ ವಯಸ್ಸು ನಿತಿನ್ ನಬೀನ್ ಅವರಿಗೆ. ಹಾಗಾಗಿ ಮುಂದಿನ 10-15 ವರ್ಷಗಳ ಕಾಲ ಅವರು ಪಕ್ಷವನ್ನು ಸಂಘಟನೆ ಮಾಡಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವೂ ಕೂಡ ಇದೆ. ಸದ್ಯ ಅವರನ್ನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇಲ್ಲಿ ಅವರ ಪರ್ಫಾರ್ಮೆನ್ಸ್ ಯಾವ ತರಹ ಇರುತ್ತೆ, ಅವರ ಈ ಒಂದು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರ ಅವಧಿಯಲ್ಲಿ 5 ಚುನಾವಣೆಗಳು ಬರುತ್ತೆ. ಸೊ ಈ 5 ಚುನಾವಣೆಗಳನ್ನು ಎದುರಿಸಿ ಆ 5 ಚುನಾವಣೆಗಳಲ್ಲಿ ಪಕ್ಷವನ್ನು ಸಂಘಟಿಸುವಂತಹ ಒಂದು ಎಕ್ಸ್ಪೀರಿಮೆಂಟ್ ಕೂಡ ಆಗುತ್ತೆ. ಅವ್ರಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೆಲ್ಲವನ್ನು ನೋಡಿಕೊಂಡು ಮುಂದಿನ ಹೆಜ್ಜೆಯನ್ನು ಇಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಒಟ್ಟಾರೆಯಾಗಿ ಗೆಳೆಯರೆ, ನಿತಿನ್ ನಬೀನ್ ಅವರ ಆಯ್ಕೆಯ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.